ನಮ್ಮ ವಾರ್ಷಿಕ ವಿಶೇಷ ಶಿಬಿರದ ಉಪನ್ಯಾಸಕರಾಗಿ ಬರಬೇಕು ಅಂತ ಕೇಳಿಕೊಂಡಾಗ ನಾ ಯಾವ ವಿಷಯನ ಅಂತ ಕೇಳಕ್ಕೆ ಹೋಗಲಿಲ್ಲ ಅವರಿಗೆ. ನೀವು ಯಾವ ವಿಷಯನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಹಾಕ್ರಿ ನಾನು ಬರ್ತೀನಿ ಅಂತ ಹೇಳಿ ನನಗೆ ಅತಿ ಸಂತೋಷದಿಂದ ಈ ಒಂದು ವಾರ್ಷಿಕ ವಿಶೇಷ ಶಿಬಿರಕ್ಕೆ ನಾನು ಆಗಮಿಸಿದ್ದೀನಿ. ಅವರು NSS ಅಧಿಕಾರಿಗಳು ನನಗೆ ಕೊಟ್ಟಂಥ ಒಂದು ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವದ ಬಗ್ಗೆ. ಏನೇ ಈ ಒಂದು 7 ದಿನಗಳ ಕಾಲ ನಿಮ್ಮ ಊರಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡು NSS ಅವರು ಏನು ಬಂದಿದ್ದಾರವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಗೇವಾಡಿಯವರು, ಅದರ ಮಹತ್ವ ಏನು ಅಂತ ಹೇಳಿದ್ರೆ ಅವ ಸಾರ್ಥಕತೆ ಆಗುತ್ತೆ. ಆದ್ಮೇಲೆ ಮೊದಲು ನಾವು NSS ದ ಮಹತ್ವವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ NSS ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಮೊದಲು ತಿಳ್ಕೊಳ್ಬೇಕಾಗಿದೆ. ನಾವು NSS ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳ್ತೀವಿ. ಇದರ ಹೊರತಾಗಿಯೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದನ್ನ ಬಿಟ್ಟು ಹೊರತಾಗಿಯೂ ಕೂಡ ಎನ್ ಅಂದ್ರೆ ನಾನು, ಎಸ್ ಅಂದ್ರೆ ಸದಾ, ಇನ್ನೊಂದು ಎಸ್ ಅಂದ್ರೆ ಸಿದ್ಧ ಅಂತ ಅರ್ಥ. ನಾನು ಸದಾ ಸಿದ್ಧ ಅಂತ ಅರ್ಥ. NSS ಅಂದ್ರೆ ನಾನು ಸದಾ ಸಿದ್ಧ. ನಾನು ಸದಾ ಸಿದ್ಧ. ಯಾವುದಕ್ಕೆ ನಾನು ಸದಾ ಸಿದ್ಧ? ಈ ಒಂದು ಭಾರತ ಮಾತೆಯ ಸೇವೆಗೆ ನಾನು ಸದಾ ಸಿದ್ಧ ಅಂತಕ್ಕಂಥ ಒಂದು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ಈ ಒಂದು ನಂದಿಹಾಳ ಗ್ರಾಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಆದರೆ ನಾವು NSS ಸ್ವಯಂ ಸೇವಕರಾಗಿ ನಮ್ಮ ಈ ಒಂದು ದೇಶಕ್ಕೆ ಏನಾದರೂ ಮಾಡಬೇಕಲ್ಲ ನೀವು ಅನ್ಕೊಂಡಾಗ ಹಲವಾರು ನಮ್ಮ ದೇಶಕ್ಕಾಗಿ ಹಲವಾರು ನಾಯಕರು ತಮ್ಮ ಪ್ರಾಣವನ್ನು ಬಿಟ್ಟಾರ. ಹಲವಾರು ಯೋಧರು ಕೂಡ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಾರ. ಆದರೆ ನಾವು ಇರ್ತಕ್ಕಂಥವ್ರು ದೇಶಕ್ಕಾಗಿ ನಾವು ಏನ್ ಮಾಡಬೇಕು ಅಂತ ಬಂದಾಗ ನಾವು ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ. ನಾವು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ. ಆದರೆ ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ. ಕೆಲವು ಜನರ ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ ಅಂತಂದ್ರೆ, ಶಿಕ್ಷಣ ಅಂದ್ರೆ ಕೇವಲ ಅಂಕಗಳನ್ನು ಪಡೆದುಕೊಳ್ಳುವುದು, ಕೇವಲ ರ್ಯಾಂಕ್ ಅನ್ನು ಪಡೆದುಕೊಳ್ಳುವುದು. ಅಬ್ಬಪ್ಪ ಅಂತಂದ್ರೆ ನೌಕರಿಯನ್ನ ಪಡೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದು ಬಿಡೋದು ಶಿಕ್ಷಣ ಅಂತ ಹೇಳಿ ತೆಗೆದುಕೊಂಡಾರ. ಇದರ ಹೊರತಾಗಿ ಇದು ವೈಯಕ್ತಿಕ ಆಯ್ತು. ಶಿಕ್ಷಣ ಪಡೆದುಕೊಂಡ್ರಿ, ಒಳ್ಳೆ ಅಂಕಗಳನ್ನು ಪಡೆದುಕೊಂಡ್ರಿ, ನೌಕರಿಯನ್ನು ತಗೊಂಡ್ರಿ, ಹೆಂಡತಿ ಮಕ್ಕಳ ಜೊತೆ ಆರಾಮದ್ರಿ, ಇದು ವೈಯಕ್ತಿಕ ಆಯ್ತು. ಆದ್ರೆ ದೇಶಕ್ಕಾಗಿ ಬಂದಾಗ ನಾವು ದೇಶಕ್ಕಾಗಿ ಏನಾದರೂ ಮಾಡಬೇಕಲ್ಲ. ಇದರ ಹೊರತಾಗಿ ಕೂಡ ನಮ್ಮ ಹೃದಯದಲ್ಲಿ ಏನಿರಬೇಕು ಅಂತಂದ್ರೆ ದೇಶದ ಬಗ್ಗೆ ಮಮಕಾರ ಇರಬೇಕು, ದೇಶದ ಬಗ್ಗೆ ಪ್ರೀತಿ ಇರಬೇಕು, ದುರ್ಬಲರ ಬಗ್ಗೆ ಪ್ರೀತಿ ಇರಬೇಕು. ಇದರ ಹೊರತಾಗಿಯೂ ಕೂಡ ನಾವು ದೇಶಕ್ಕೆ ಏನ್ ಮಾಡಬೇಕು ಅಂತ ಬಂದಾಗ ನಮಗೆ ನೆನಪಾಗೋದು ಏನಪ್ಪಾ ಅಂತಂದ್ರೆ ಕಾರ್ಗಿಲ್ ಯುದ್ಧ ನೆನಪಾಗುತ್ತೆ. 1999ರಲ್ಲಿ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಪ್ರತಿ ದಾಳಿಯಾಗಿ ನಮ್ಮ ಭಾರತದವರು ಕೂಡ ದಾಳಿ ಮಾಡ್ತಾರೆ. ಅಲ್ಲಿ ಯುದ್ಧ ಏನೋ ನಡೀತೈತಿ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಜಾತಿಯ ಜನಾಂಗದವರು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತಾರ. ಅದು ನಮ್ಮ ಭಾರತ ದೇಶ. ಇಲ್ಲಿ ನಾ ಏನ್ ಹೇಳಕ್ ಹೊರಟಿನಪ್ಪ ಅಂತಂದ್ರೆ, ಕಾರ್ಗಿಲ್ ಪರಿಹಾರ ನಿಧಿಗೆ ಎಲ್ಲ ಜನರು ಕೂಡ್ಕೊಂಡು ಕಾರ್ಗಿಲ್ ಪರಿಹಾರ ನಿಧಿಗೆ ಹಣವನ್ನ ಸಂಗ್ರಹ ಮಾಡ್ತಿರ್ತಾರೆ. ಇನ್ನೊಂದು ಕಡೆ 8 ವರ್ಷದ ಒಬ್ಬ ಬಾಲಕಿ ಅವಳು ಕೂಡ ನಾ ಈ ದೇಶಕ್ಕಾಗಿ ನಾ ಏನಾದರೂ ಮಾಡಬೇಕು ಗೊತ್ತಾಗುತ್ತಾಕಿಗೆ. ನಮ್ಮ ದೇಶದೊಳಗ ಪಾಕಿಸ್ತಾನದವರು
ದಾಳಿ ಮಾಡ್ಯಾರ, ನಾನು ಈ ನಮ್ಮ ದೇಶಕ್ಕಾಗಿ ನಾನು ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ಅನ್ಕೊಂಡು ಸ್ಕೂಲ್ ಬಿಟ್ಟು ವಾಪಸ್ ಬರಬೇಕಾದ್ರೆ ಒಂದು ಅಂಗಡಿ ಮುಂದೆ ಹೋಗಿ ನಿಂತಿರ್ತಾಳ. ಅಲ್ಲಿ ಸಾಕಷ್ಟು ಜನ ನೆರೆದಿರ್ತಾರ. ಅಲ್ಲಿ ಅಂಗಡಿಯವನು ಕೇಳ್ತಾನೆ ಆ ಹುಡುಗಿಗೆ, ಏನ್ ಬೇಕಮ್ಮ ನಿನಗೆ, ಏನ್ ಕೇಳ್ತಾನೆ. ನನಗೇನು ಬೇಡ ಅಂತಾಳ. ದುಡ್ಡು ಏನಾದ್ರು ಬೇಕಾಗಿತ್ತಾ? ಹೌದು, ನನಗೆ ದುಡ್ಡು ಬೇಕಾಗಿತ್ತು, ತಗೋ ಹಾಗಾದ್ರೆ. ಆದ್ರೆ ಅವಳು, ನನಗೆ ದುಡ್ಡು ಈ ರೀತಿ ಬೇಡ, ನಾನು ಒಳ್ಳೆಯ ಹಾಡುಗಾರರಿದ್ದೀನಿ, ನಾನು ಹಾಡ ಹಾಡ್ತೀನಿ, ನಿಮ್ಗೆ ಇಷ್ಟ ಆದ್ರೆ ನಾನು ದುಡ್ಡು ಕೊಡ್ರಿ ಕೇಳ್ತಾಳ. ಅವಾಗ ಆ ಅಂಗಡಿಯವನು ಹೇಳ್ತಾನ, ಹೌದಮ್ಮ ಸರಿ, ನೀವು ಒಳ್ಳೆ ಹಾಡುಗಾರ ಇದ್ದೀವಿ, ನೀವು ಹಾಡ್ತಿದ್ದೀವಿ, ನಾವು ದುಡ್ಡು ಕೊಡ್ತೀವಿ, ಈ ಹಣವನ್ನು ಯಾಕೆ ಸಂಗ್ರಹಣೆ ಮಾಡಕತ್ತಿದ್ದೀವಿ ನೀ ಅಂತ ಕೇಳ್ತಾರ ಅವರು. ಅವಾಗ ಆ ವಿದ್ಯಾರ್ಥಿ ಹೇಳ್ತಾಳ, ಬಾರ್ಡರ್ ಒಳಗ ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಯುದ್ಧವನ್ನ ಸಾರ್ಯಾರ, ಅದರೊಳಗೆ ಅಪಾರ ಸಾವು ನೋವುಗಳು ಆಗತ್ತವು, ಆ ಒಂದು ಕಾರ್ಗಿಲ್ ಪರಿಹಾರ ನಿಧಿಗೆ ನಾನು ದುಡ್ಡನ್ನು ಸೇರಿಸ್ತಾ ಇದ್ದೀನಿ ಅಂತೇಳಿ. ಅವಾಗ ಒಳ್ಳೆಯ ಒಂದು ಹಾಡನ್ನ ಹಾಡ್ತಾಳ. ಹಾಡುಗಳನ್ನ ಹಾಡಿ ಏನಪ್ಪಾ ಅಂತಂದ್ರೆ ಹಣವನ್ನ ಸಂಗ್ರಹಿಸ್ತಾಳ. ಹೀಗೆ ದಿನಾಲೂ ಅವಳು ಹಾಡನ್ನ ಹಾಡಿ ಹಣವನ್ನ ಸಂಗ್ರಹವನ್ನ ಮಾಡ್ತಾಳೆ. ಅವಳು ಸಂಗ್ರಹ ಮಾಡಿರ್ತಕ್ಕಂಥ ಹಣ ಎಷ್ಟಾಗಿರ್ತೈತಪ್ಪ ಅಂತಂದ್ರೆ 1999 ಅವಳು ಸಂಗ್ರಹ ಮಾಡಿರ್ತಕ್ಕಂಥ ಹಣ 25,000 ರೂಪಾಯಿ ಸಂಗ್ರಹ ಆಗಿರ್ತೈತಿ. 25,000 ರೂಪಾಯಿನ ಸಂಗ್ರಹ ಮಾಡಿ ಕಾರ್ಗಿಲ್ ಪರಿಹಾರ ನಿಧಿಗೆ ಆ ಹಣವನ್ನ ಕೊಡ್ತಾಳೆ. ಆ ಬಾಲಕಿ ಯಾರು ಅಂತ ಹೇಳಿದ್ರೆ ಪಲಕ್ ಮುಚ್ಚಾಲೆ ಅಂತ ಹೇಳಿ. ಏನು ಈಗಾದ್ರೂ ಸಹಿತ ಹಿಂದಿ ಹಾಡುಗಳನ್ನ ಪಲಕ್ ಮುಚ್ಚಾಲೆ ಭಾರತ ಕಂಡ ಒಬ್ಬ ಅಪರೂಪ ಗಾಯಕಿ ಪಲಕ್ ಮುಚ್ಚಾಲೆ. 8 ವರ್ಷದ ಒಬ್ಬ ಬಾಲಕಿಯಲ್ಲಿ ಈ ಒಂದು ಸೇವಾ ಮನೋಭಾವನೆ ಬರ್ತೈತಿ ಅಂತಂದ್ರೆ ನಾವು ಶಿಕ್ಷಣವನ್ನು ಪಡೆದುಕೊಂಡಂತವ್ರು. ನಮ್ಮಲ್ಲಿ ಯಾಕೆ ಈ ಒಂದು ಸೇವಾ ಮನೋಭಾವನೆ ಬರಬಾರದು? ಈ ಒಂದು ಸೇವಾ ಮನೋಭಾವನೆ ಬರಬೇಕಪ್ಪ ಅಂತಂದ್ರೆ ಆ ಒಂದು ವೇದಿಕೆ ಬೇಕಲ್ಲ. ಆ ವೇದಿಕೆನೇ ನಾ ಇಲ್ಲಿ NSS ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಖಾಲಿ ಕುಂತವ್ರು ಎದ್ದು ಹೋಗ್ಸಿದ್ರೆ ಯಾರು ಸಹಾಯ ಮಾಡಂದ್ರೆ ಯಾರು ಸೇವಾ ಮನೋಭಾವನೆ ಯಾರ ಹತ್ರ ಬರೋದಿಲ್ಲ. ಇಂತಹ NSS ಒಂದು ಶಿಬಿರದ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು ಏನು ಇವತ್ತು ನಂದ್ಯಾಳ ಗ್ರಾಮಕ್ಕೆ ಬಂದು, ನಂದ್ಯಾಳ ಗ್ರಾಮದೊಳಗೆ ಬಂದು ಇವತ್ತು ಏನು ನಿಮ್ಮ ಊರೊಳಗೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಕತ್ತಾರಲ್ಲ, ಅದು ಒಂದು ಸೇವಾ ಮನೋಭಾವನೆ. ಈ ಒಂದು ಗ್ರಾಮದೊಳಗೆ ಏನು ಯೋಜನೆ ಇಟ್ಕೊಂಡು ಕಿಶಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು, ಊರಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡೋದು ಮಾಡ್ತಾರಲ್ಲ, ಆ ಕಾರ್ಯಕ್ರಮಗಳನ್ನ ಆ ಕೆಲಸಗಳನ್ನ ಊರಲ್ಲಿರ್ತಕ್ಕಂಥ ಯುವಕರು ಕುಡ್ಕೊಂಡು ನಿಮ್ಮ ಒಂದು ವಾರದೊಳಗೆ ನಿಮ್ಮ ಊರು ಏಟ ಸ್ವಚ್ಛ ಆಗಿರ್ತೈತಲ್ಲ, ನಮ್ಮ NSS ಶಿಬಿರಾರ್ಥಿಗಳು ಏಟ ಸ್ವಚ್ಛ ಮಾಡಿರ್ತಾರಲ್ಲ, ಆ ರೀತಿ ನೀವು ಈ ಊರಲ್ಲಿ ಇರ್ತಕ್ಕಂಥ ಯುವಕರು ಕೂಡ್ಕೊಂಡು ನೀವು ಯಾವಾಗಲೂ ಒಂದು ದಿನನೋ ಅಥವಾ ವಾರದಾಗ ಒಂದು ದಿನನೋ 1 ತಾಸು ಆ ರೀತಿ ಕೆಲಸ ಮಾಡಿದ್ದ ಆದ್ರೆ ನೀವು ಯಾವಾಗಲೂ ಏನಪ್ಪಾ ಅಂತಂದ್ರೆ ನಿಮ್ಮ ಊರು ಯಾವಾಗಲೂ ಸ್ವಚ್ಛವಾಗಿರ್ತೈತಿ. ಗಾಂಧೀಜಿಯವರ ಪರಿಕಲ್ಪನೆ ಏನಾಗಿತ್ತು ಅಂದ್ರೆ ಗ್ರಾಮಗಳ ಉದ್ಧಾರವೇ ನಮ್ಮ ಉದ್ದೇಶ ಆಗಿತ್ತು. ಆ ಉದ್ದೇಶದ ಅಂಗವಾಗಿವೆ ಸರ್ಕಾರ ಈ NSS ಅನ್ನ ಹುಟ್ಟು ಹಾಕ್ತು. ಅದಕ್ಕೆ ಇವತ್ತ ಇವರೆಲ್ಲರೂ ನಿಮ್ಮ ಊರಿಗೆ ಬಂದಾರ. ಈ ಒಂದು NSS ಧ್ಯೇಯ ವಾಕ್ಯ ಏನು ಅಂತ ಹೇಳಿದ್ರೆ, ನನಗಲ್ಲ ನಿನಗೆ, ನಾಟ್ ಮೀ ಬಟ್ ಯು. ನನಗಲ್ಲ ನಿನಗೆ, ನಾನು ಕೆಲಸ ಮಾಡೋದು ನಿಮಗೋಸ್ಕರ, ನಾನು ಕೆಲಸ ಮಾಡೋದು ಸಮಾಜಕ್ಕೋಸ್ಕರ. NSS ಒಂದು ಧ್ಯೇಯ ವಾಕ್ಯ, ನಾನು ಕೆಲಸ ಮಾಡೋದು ನನಗಲ್ಲ ನಿಮಗೋಸ್ಕರ, ನನ್ನ ಸಮಾಜಕ್ಕೋಸ್ಕರ, ನನ್ನ ಭಾರತ ಮಾತೆ ಸೇವೆಗಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು ಈ ಒಂದು NSS ಇವತ್ತ ನಿಮ್ಮ ಊರಿಗೆ ಬಂದಿದೆ. ಇನ್ನು ಸೇವೆಯನ್ನು ಮಾಡೋದಕ್ಕೆ